E005 ಕಾಲೇಜ್ ಕೋಡ್ನ ಕಾಪಿ ಮಾಡಿಕೊಂಡು ಫೋನಲ್ಲಾದರೂ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು. ಪೇಸ್ಟ್ ಮಾಡಿದ್ರೆ ನಿಮಗೆ ಕಾಲೇಜ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಸರ್ ನಮಗೆ ಮೇನ್ ಬೇಕಾಗಿರೋದು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್. ಚೆಕ್ ಮಾಡೋಣ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ ಈ ಕಾಲೇಜಲ್ಲಿ ಅಂತ. ಅದು ಬ್ರಾಂಚ್ ವೈಸ್ ತೋರಿಸ್ತಾ ಇದ್ದಾರೆ. ಹೈಯೆಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 156 ಪ್ಲೇಸ್ಮೆಂಟ್ಸ್ ಆಗಿದೆ. ನಿಮ್ಮ ಕ್ಯಾಟಗರಿ ವೈಸ್ ಕಾಲೇಜಸ್ ಲಿಸ್ಟ್ ಅಪ್ಡೇಟ್ ಆಗಿದೆಯೋ ಇಲ್ಲೋ ನಮ್ಮ ವೆಬ್ಸೈಟಲ್ಲಿ ಹೇಗೆ ತಿಳ್ಕೋಬೇಕು ಅನ್ನೋದಾದರೆ ನ್ಯೂ ಟ್ಯಾಬ್ ಓಪನ್ ಮಾಡಿ. ಅಲ್ಲಿ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ಸರ್ಚ್ ಮಾಡಿ ನೋಡಿದೆ, ಯಾರಾದರೂ KCET ಆಪ್ಷನ್ ಎಂಟ್ರಿಗೆ ಕ್ಯಾಟಗರಿ ವೈಸ್ ಇಲ್ಲ ಕೋರ್ಸ್ ವೈಸ್ ಕಾಲೇಜಸ್ನ ಆರ್ಡರಲ್ಲಿ ಲೀಸ್ಟ್ ಮಾಡಿದಾರಾ ಅಂತ. ಆದರೆ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್, ಕೋರ್ಸ್ ವೈಸ್ ಹೇಗೆ KCET ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟನ್ನು ಆರ್ಡರ್ ವೈಸ್ ಪಡೆದುಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಚೂಸ್ ಮಾಡಿದ್ರೆ ಆ ಕ್ಯಾಟಗರಿಯಲ್ಲಿ ಆ ಕೋರ್ಸ್ ರಿಲೇಟೆಡ್ ಇರೋ ಎಲ್ಲ ಕಾಲೇಜಸ್ ಲೀಸ್ಟು ಆರ್ಡರ್ ವೈಸ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕಟ್ ಆಫ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ KCET ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟ್ನ ಕ್ಯಾಟಗರಿ ವೈಸ್ ಮತ್ತು ಕೋರ್ಸ್ ವೈಸ್ ಹೇಗೆ ಪಡೆಯೋದು ಅಂತ ಹೇಳೋದಕ್ಕೂ ಮುಂಚೆ ಇನ್ನುಳಿದ ಕ್ಯಾಟಗರಿ 2A ಮತ್ತು 2B, 3A, 3B ಮತ್ತು ಜನರಲ್ ಮೆರಿಟ್, ಆಮೇಲೆ SC/ST ಕ್ಯಾಟಗರಿ ಅವ್ರಿಗೆ ಅವರ ಕಾಲೇಜಸ್ ಲೀಸ್ಟನ್ನು ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈಗ ನಾನು ಮಾಡಿರೋ ಲೀಸ್ಟ್ನ ಯೂಸ್ ಮಾಡಿಕೊಂಡು ಮತ್ತೆ ನೀವು ಹೇಗೆ ಹೊಸ ಲೀಸ್ಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಕ್ಯಾಟಗರಿ ಅಪ್ಡೇಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಆ ಕ್ಯಾಟಗರಿ ಲಿಂಕ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೋಡ್ಬೋದು ಕ್ಯಾಟಗರಿ 1ಗೆ ಮತ್ತು ಮೇಲೆ ನೋಡಿದ್ರೆ ಕ್ಯಾಟಗರಿ 1G ಅಂದರೆ ಜನರಲ್ ಅಂತ, ಕ್ಯಾಟಗರಿ 1K ಅಂದರೆ ಕನ್ನಡ ಮೀಡಿಯಂ ಅಂತ, ಆ್ಯಂಡ್ ಕ್ಯಾಟಗರಿ 1R ಅಂದರೆ ರೂರಲ್ ಅಂತ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ವಿಚ್ ಕೋರ್ಸ್ ಆರ್ ಯು ಪ್ಲಾನಿಂಗ್ ಟು ಜಾಯಿನ್, ಯಾವ ಕೋರ್ಸ್ ನೀವು ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ಕಂಪ್ಯೂಟರ್ಸಾ, ಸಿವಿಲ್ಲಾ, ಎಲೆಕ್ಟ್ರಾನಿಕ್ಸಾ, ಎಲೆಕ್ಟ್ರಿಕಲ್ಲಾ ಎಲ್ಲ ನೋಡಿ. ಟೋಟಲ್ 22 ಕೋರ್ಸಸ್ ಇದೆ. ಈ 22 ಕೋರ್ಸಸ್ಸಲ್ಲಿ ನೀವು ಯಾವುದು ಬೆಸ್ಟೋ ಅದು ಚೂಸ್ ಮಾಡಿ. ಫಾರ್ ಯುವರ್ ರೆಫರೆನ್ಸ್ ಇಲ್ಲಿ ಎಲೆಕ್ಟ್ರಿಕಲ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರೆ ಈ ಎಲೆಕ್ಟ್ರಿಕಲ್ಗೆ ರಿಲೇಟೆಡ್ ಇರೋ ಎಲ್ಲ ಕಾಲೇಜಸ್ ಕೋರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ವಿತ್ ಆ ಕೋರ್ಸ್ ನೇಮ್. ಸೊ ಮುಂದೆ ನೋಡಿದ್ರೆ ಇಲ್ಲಿ ಕ್ಯಾಟಗರಿ 1G ಅಂದರೆ ಜನರಲ್, ಅದ್ರ ಕಟ್ ಆಫ್ ನೋಡಿಬಿಟ್ಟು 7647. ಅದಕ್ಕೆ ಕಾಲೇಜ್ ಕೋಡ್ ಬಂದು E005ಗೆ. ಸೊ ನೆಕ್ಸ್ಟು ಕ್ಯಾಟಗರಿ 1K ಕನ್ನಡ ಮೀಡಿಯಂಗೆ ನಿಲ್ಲಿದೆ, ಯಾವುದು E005 ಕಾಲೇಜ್. ಅದೇ ಕ್ಯಾಟಗರಿ 1R ನೋಡಿದ್ರೆ ರೂರಲ್ಗೆ 24,901 ಇದೆ, E005 ಕಾಲೇಜ್ ಕೋಡ್. ಸೊ ನೆಕ್ಸ್ಟ್ E0021 ನೋಡಿದ್ರೆ E&E ಎಲೆಕ್ಟ್ರಿಕಲ್ಗೆ 21,902 ಇದೆ, ಕ್ಯಾಟಗರಿ 1 ಜನರಲ್ ಸ್ಟೂಡೆಂಟ್ಗೆ ಕಟ್ ಆಫ್. ಅದೇ ಕ್ಯಾಟಗರಿ 1 ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೋಡಿದ್ರೆ 61,288 ಇದೆ, E021 ಕಾಲೇಜ್ ಕೋಡ್. ಸೊ ಕಟ್ ಆಫ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ನಿಮ್ಮ ಕಾಲೇಜಸ್ ಕೋಡ್ಗೆ ನೇಮ್ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಮೇಲಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ಕಾಲೇಜಸ್ ಕೋಡ್ ವಿತ್ ಕಾಲೇಜ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಟೋಟಲ್ 7 ಟೈಪ್ಸ್ ಆಫ್ ಕಾಲೇಜಸ್ ಲೀಸ್ಟ್ ಮಾಡಿದ್ದೀನಿ. ಕೆಳಗಡೆ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅದು ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ E005 ಕಾಲೇಜ್ ಕೋಡ್ಗೆ ನೇಮ್ ಯಾವುದು ಅಂತ ಫೈಂಡ್ ಮಾಡಬೇಕು ಅಂದರೆ ಆ E005 ಕಾಲೇಜ್ ಕೋಡ್ ನೆನ್ಪಿಟ್ಕೊಳ್ಳಿ, ಇಲ್ಲ ಕಾಪಿ ಮಾಡಿಕೊಂಡು Ctrl F ಹೊಡೆದ್ರೆ ನಿಮಗೆ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ಪೇಸ್ಟ್ ಮಾಡಿದ್ರೆ ಆ ಕಾಲೇಜ್ ಕೋಡ್ನ ನೇಮ್ ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಗ್ತಿದೆಯಾ? E005 ಕಾಲೇಜ್ ಕೋಡ್ನ ಕಾಪಿ ಮಾಡಿಕೊಂಡು ಫೋನಲ್ಲಾದರೂ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು. ಪೇಸ್ಟ್ ಮಾಡಿದ್ರೆ ನಿಮಗೆ ಕಾಲೇಜ್ ನೇಮ್ ಡಿಸ್ಪ್ಲೇ ಆಗುತ್ತೆ. ನೀವು ಈ ಕಾಲೇಜ್ ಕೋಡ್ ವಿತ್ ಕಾಲೇಜ್ ನೇಮ್ನ ಕಾಪಿ ಮಾಡಿಕೊಂಡು ನ್ಯೂ ಟ್ಯಾಬಲ್ಲಿ ಪೇಸ್ಟ್ ಮಾಡಿದ್ರೆ ಆ ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಈ ಅಫಿಷಿಯಲ್ ವೆಬ್ಸೈಟ್ ನೀವು ಆ ಕಾಲೇಜ್ದು ಓಪನ್ ಮಾಡಾದರೂ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಬೇರೆ ವೆಬ್ಸೈಟ್ಸ್ ಆ ಕಾಲೇಜ್ ಬಗ್ಗೆ ರಿವ್ಯೂಸ್ ಬರೆದಿರ್ತಾರೆ, ನೀವು ನೋಡ್ಬೋದು. ಮತ್ತು ಬೇರೆ ಬೇರೆ ಓದಿರುವಂಥ ವಿದ್ಯಾರ್ಥಿಗಳು ಕೂಡ ಆ ಕಾಲೇಜ್ ಬಗ್ಗೆ ರಿವ್ಯೂಸ್ ಬರೆದಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೀವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಆ ಕಾಲೇಜ್ದು
ಪ್ರೀವಿಯಸ್ ಇಯರ್ ಪ್ಲೇಸ್ಮೆಂಟ್ಸ್ ಎಷ್ಟಾಗಿತ್ತು ಅಂತಲೂ ನೀವು ತಿಳ್ಕೊಬೋದು. ಮತ್ತು ನಿಮಗೆ ಏನೇನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ಗೂಗಲಲ್ಲೇ ಸಿಗುತ್ತೆ. ನಿಮ್ಗೆ ಆ ಕಾಲೇಜ್ ಓಕೆ ಅಂತ ಅನಿಸಿದ್ರೆ ನೀವು ಆ ಕಾಲೇಜನ್ನ ಲೀಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಹೋಗ್ಬೋದು ಇದೇ ಥರ ಆರ್ಡ್ರ್ ವೈಸು. ಈ ನೀವು ಆರ್ಡ್ರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ಇಷ್ಟ ಆಗಿಲ್ಲ, ಆ ಪ್ಲೇಸ್ ಇಷ್ಟ ಆಗಿಲ್ಲ, ಇಲ್ಲ ಆ ಕಾಲೇಜಲ್ಲಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಇಷ್ಟ ಆಗಿಲ್ಲ ಅನ್ಕೋ, ಅದನ್ನು ಆ್ಯಡ್ ಮಾಡಬೇಡಿ ಅಷ್ಟೇ. ಸೊ ಇದಾದಮೇಲೆ ನೀವು ಮತ್ತು ಈಗ ನಿಮಗೆ ಎಕ್ಸಾಂಪಲ್ಗೋಸ್ಕರ ನಾನು ಎಲೆಕ್ಟ್ರಿಕಲ್ ತೋರಿಸ್ದೆ ಕೋರ್ಸು. ಈ ಕೋರ್ಸಲ್ಲೇ ನಿಮಗೆ ಯಾವ ಕಾಲೇಜಸಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಸ್ಗೆ ನೀವು ರೆಡಿಯಾಗಿರಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಬೇರೆ ಕೋರ್ಸ್ ಯಾವುದು ಬೆಸ್ಟ್ ಅಂತ ಅದನ್ನು ಕೂಡ ಆರ್ಡರ್ ವೈಸ್ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಈಗ ನಾನು ಈ ಕಾಲೇಜ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ. ಈಗ ನೋಡ್ಬೋದು ಈ ಕಾಲೇಜ್ ನೇಮ್ ಬಂದು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಆ ಕಾಲೇಜ್ನ ಅಫಿಷಿಯಲ್ ವೆಬ್ಸೈಟ್. ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ಕಾಲೇಜ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಪೇಸ್ಟ್ ಮಾಡಿರ್ತಾರೆ, ಅಂದರೆ ಅಪ್ಲೋಡ್ ಮಾಡಿರ್ತಾರೆ. ಸೊ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಡಿಪಾರ್ಟ್ಮೆಂಟ್ಸ್ ಯಾವ್ಯಾವಿದೆ ಅಂತ. ಇಲ್ಲಿ ನೋಡ್ಬೋದು ಕೆಮಿಸ್ಟ್ರಿ, ಸಿವಿಲ್, ಮ್ಯಾಥಮೆಟಿಕ್ಸ್ ಎಲ್ಲ ತೋರಿಸ್ತಾ ಇದೆ. ಮತ್ತು ಹಾಸ್ಟೆಲ್ಸ್, ಫೆಸಿಲಿಟಿ, ಸ್ಟೂಡೆಂಟ್ ವೆಲ್ಫೇರ್, ಸ್ಪೋರ್ಟ್ಸ್, ಸ್ಟೂಡೆಂಟ್ ಕ್ಲಬ್ಸ್, ರಿಸರ್ಚ್. ನಮಗೆ ಮೇನ್ ಬೇಕಾಗಿರೋದು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್. ಚೆಕ್ ಮಾಡೋಣ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ ಈ ಕಾಲೇಜಲ್ಲಿ ಅಂತ. ಇಲ್ಲಿ ನೋಡ್ಬೋದು ಇವರು 2023, 22 ಮತ್ತು 21 ಕೂಡ ಶೋ ಮಾಡ್ತಾ ಇದ್ದಾರೆ ರಿಸಲ್ಟು. ಅದು ಬ್ರಾಂಚ್ ವೈಸ್ ತೋರಿಸ್ತಾ ಇದ್ದಾರೆ. ಹೈಯೆಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 156 ಪ್ಲೇಸ್ಮೆಂಟ್ಸ್ ಆಗಿದೆ 2023ಅಲ್ಲಿ. ಬಿಟ್ಟರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ 115 ಪ್ಲೇಸ್ಮೆಂಟ್ಸ್ ಆಗಿದೆ 2023ಅಲ್ಲಿ. 22ಅಲ್ಲಿ 112 ಆಗಿದೆ. ಚೆನ್ನಾಗಿದೆ. ಈ ಥರ ಇರೋ ಕಾಲೇಜಸ್ ಲೀಸ್ಟ್ನ ನೀವು ಒಂದು ಲೀಸ್ಟ್ ಮಾಡಿಕೊಂಡು ಸಪ್ರೇಟ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ವೈಸ್ ಕಾಲೇಜಸ್ ಲೀಸ್ಟ್ ಅಪ್ಡೇಟ್ ಆಗಿದೆಯೋ ಇಲ್ಲೋ ನಮ್ಮ ವೆಬ್ಸೈಟಲ್ಲಿ ಹೇಗೆ ತಿಳ್ಕೊಬೇಕು ಅನ್ನೋದಾದರೆ ನ್ಯೂ ಟ್ಯಾಬ್ ಓಪನ್ ಮಾಡಿ. ಅಲ್ಲಿ ಮೇಲ್ಕಂಡಂತೆ ವೆಬ್ಸೈಟ್ ನೇಮನ್ನು ಸರ್ಚ್ ಮಾಡಿ. .com ಅನ್ನೋದು ಮರಿಬೇಡಿ. ಮೊದಲಿಗೆ ವೆಬ್ಸೈಟ್ ನೇಮ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಆ ವೆಬ್ಸೈಟ್ ನೇಮನ್ನು ಕ್ಲಿಕ್ ಮಾಡಿ. ಈಗ ಇನ್ನೊಂದ್ಸರಿ ನೋಡ್ಕೋಬೋದು ನೀವು ವೆಬ್ಸೈಟ್ ನೇಮ್ website.com. ಟುಡೇ ಅಪ್ಡೇಟ್ಸ್ ಆದರೂ ಕ್ಲಿಕ್ ಮಾಡಿ, ಇಲ್ಲ ಸ್ಕ್ರೋಲ್ ಮಾಡಿ ಇಲ್ಲಿ ಟುಡೇ ಅಪ್ಡೇಟ್ಸ್ ಆದರೂ ಕ್ಲಿಕ್ ಮಾಡಿ. ಆ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು KCET ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಕಾಲೇಜಸ್ ಲೀಸ್ಟ್ ಕೂಡ ಇಲ್ಲೇ ಸಿಗುತ್ತೆ. ಇಲ್ಲಿ ನೋಡ್ಬೋದು ಲೇಟೆಸ್ಟ್ KCET ಅಪ್ಡೇಟ್ಸ್, ಕ್ಯಾಟಗರಿ ವೈಸ್ ಕೋರ್ಸ್ ಡಿವೈಡ್ ಆಗಿದೆ. ವ್ಯೂ ಆಲ್ KCET ಕಾಲೇಜಸ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ. ಸ್ಕ್ರೋಲ್ ಮಾಡ್ತಾ ಹೋದರೆ ಕೆಳಗಡೆ ಕ್ಯಾಟಗರಿ 1 ಕಾಲೇಜಸ್ ಲೀಸ್ಟ್ ಅಪ್ಡೇಟ್ ಆಗಿದ್ರೆ ಅಲ್ಲಿ ಅಪ್ಡೇಟೆಡ್ ಅಂತ ಇರುತ್ತೆ. ಕ್ಯಾಟಗರಿ 2Aದು ಅಪ್ಡೇಟ್ ಆಗಿದ್ರೆ ಅಪ್ಡೇಟ್ ಇರುತ್ತೆ. ಕ್ಯಾಟಗರಿ 2Bದು ಕೂಡ ಅಪ್ಡೇಟ್ ಆಗಿದ್ರೆ ಅಲ್ಲಿ ಅಪ್ಡೇಟೆಡ್ ಅಂತ ಇರುತ್ತೆ. ಇದೇ ರೀತಿ ಕೆಳಗಿರೋ ಎಲ್ಲ ಕ್ಯಾಟಗರಿ ಲೀಸ್ಟ್ ಕೂಡ ಅಪ್ಡೇಟ್ ಆಗಿದ್ರೆ ಇರುತ್ತೆ. ಕೆಳಗಡೆ ಕಾಲೇಜಸ್ ಲೀಸ್ಟ್ ವಿತ್ ನೇಮ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನೋಡ್ಬೋದು ನೀವು ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟ್ ವಿತ್ ಕಾಲೇಜ್ ನೇಮ್ ಇರುತ್ತೆ.